ಯಕ್ಕ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ. 7 ದಿನದ ಒಳಗೆ ಆಲ್ಮೋಸ್ಟ್ 10 ಕೋಟಿ ಕ್ಲಬ್ ಸೇರೋದು ಕನ್ಫರ್ಮ್ ಆಗಿದೆ. ಈಗಾಗಲೇ ಸಿನಿಮಾ 9 ಕೋಟಿ ಗಳಿಕೆ ಕಂಡಿದೆ ಎನ್ನಲಾಗಿತ್ತು. ಯಕ್ಕ ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಆಗಿ ಹೊರಹೊಮ್ಮಿದೆ. ಯುವರಾಜ್ ಕುಮಾರ್ ಅಭಿನಯದ ಮೊದಲ ಸಿನಿಮಾಗಿಂತಲೂ ಯಕ್ಕ ಉತ್ತಮ ಗಳಿಕೆ ಕಾಣ್ತಿದೆ. ಯುವ ಸಿನಿಮಾ ಬಿಡುಗಡೆಯಾಗಿ 5ನೇ ದಿನಕ್ಕೆ ಬುಕ್ ಮೈ ಶೋನಲ್ಲಿ 8,000 ಟಿಕೆಟ್ ಬುಕ್ ಆಗಿ ದಾಖಲೆ ಮಾಡಿತ್ತು. ಹೊಸ ನಾಯಕ ನಟನ ಸಿನಿಮಾ ಈ ಮಟ್ಟಕ್ಕೆ ಬೇಡಿಕೆ ಪಡೆದಿದ್ದು ವಿಶೇಷವಾಗಿತ್ತು. ಯಕ್ಕ ರಿಲೀಸ್ ಆಗಿ 5 ದಿನಕ್ಕೆ 12,000ಕ್ಕೂ ಹೆಚ್ಚು ಟಿಕೆಟ್ ಬುಕ್ ಆಗಿದ್ದು, ದಿನೇ ದಿನೇ ಯುವರಾಜ್ ಕುಮಾರ್ ಫ್ಯಾನ್ ಸಂಖ್ಯೆ ಹೆಚ್ಚಾಗುತ್ತಿರುವ ಸೂಚನೆ ಸಿಕ್ಕಿದೆ. ಜೂನಿಯರ್ ಪವರ್ ಸ್ಟಾರ್ ತಮ್ಮದೇ ದಾಖಲೆಯನ್ನ ಮುರಿದಿದ್ದಾರೆ. 2025ರಲ್ಲಿ ವೇಗವಾಗಿ ಇಷ್ಟು ಗಳಿಕೆ ಕಂಡ ಮೊದಲ ಕನ್ನಡ ಚಿತ್ರ ಇದಾಗಿದ್ದು, ಚಿತ್ರಮಂದಿರಗಳಿಗೆ ಹೌಸ್ಫುಲ್ ಮೆರುಗು ಮರಳಿದೆ. ಬಹಳ ದಿನಗಳ ನಂತರ ಕನ್ನಡ ಸಿನಿಮಾಗಳು ಪ್ರದರ್ಶನವಾಗುತ್ತಿರುವ ಚಿತ್ರಮಂದಿರಗಳ ಎದುರು ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. 2025ರಲ್ಲಿ ತೆರೆ ಕಂಡ ಸುಮಾರು 140ಕ್ಕೂ ಹೆಚ್ಚು ಕನ್ನಡದ ಯಾವ ಸಿನಿಮಾಗಳು ಈವರೆಗೆ ಇಷ್ಟೊಂದು ವೇಗವಾಗಿ ಈ ಪ್ರಮಾಣದ ಗಳಿಕೆಯಾಗಿರಲಿಲ್ಲ. ಯಕ್ಕ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಸಮಾಧಾನ ತಂದಿದೆ. ಯುವ ಸಿನಿಮಾ ಮೂಲಕ ಯುವರಾಜ್ ಕುಮಾರ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದರು. ಮೊದಲ ಸಿನಿಮಾ ಯುವ ಹಿಟ್ ಎನಿಸಿಕೊಂಡಿತ್ತು. ಆದರೆ ಯಕ್ಕ ಸಿನಿಮಾ ಮಾತ್ರ ಅದಕ್ಕಿಂತಲೂ ದೊಡ್ಡ ಹಿಟ್ ಆಗುವ ಸೂಚನೆ ಕೊಟ್ಟಿದೆ. ಬಾಕ್ಸ್ ಆಫೀಸ್ನಲ್ಲಿ ಎಲ್ಲ ದಾಖಲೆಗಳನ್ನು ಯಕ್ಕ ಓಡಿಸಿ ಮಾಡ್ತಿದೆ. ಹೊಸ ನಾಯಕ ನಟನ ಸಿನಿಮಾ ಈ ಪ್ರಮಾಣದಲ್ಲಿ ಗಳಿಕೆ ಕಾಣ್ತಿರೋದು ಖುಷಿ ನೀಡಿದೆ. 2025ರ ಅರ್ಧ ವರ್ಷ ಕಳೆದ್ರೂ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿರಲಿಲ್ಲ. ಹಿಂದಿ, ತಮಿಳು, ಮಲಯಾಳಂ ಮತ್ತು ತೆಲುಗು ಚಿತ್ರರಂಗ ಈ ವರ್ಷದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಬಾಕ್ಸ್ ಆಫೀಸ್ನಲ್ಲಿಯೂ ಸದ್ದು ಮಾಡುತ್ತಿವೆ. ಇದೀಗ ಸ್ಯಾಂಡಲ್ವುಡ್ಗೂ ಯಕ್ಕ ಚಿತ್ರದ ಮೂಲಕ ಮತ್ತೆ ಜೀವ ಬಂದಿದೆ. ಮತ್ತೊಂದು ಕಡೆ ಬ್ಯಾಂಗಲ್ ಬಂಗಾರಿ ಹಾಡಿನ ಲಿರಿಕಲ್ ವಿಡಿಯೋ ಬರೋಬ್ಬರಿ 27 ಮಿಲಿಯನ್ ವೀಕ್ಷಣೆ ಕಾಣುವ ಮೂಲಕ ಟ್ರೆಂಡಿಂಗ್ನಲ್ಲಿದೆ. ಈ ಹಾಡಿನ ಯಶಸ್ಸಿನ ನಂತರ ಇದೀಗ ಮೇಕಿಂಗ್ ವಿಡಿಯೋವನ್ನು ಚಿತ್ರತಂಡ ರಿವೀಲ್ ಮಾಡಿದೆ. ಯುವರಾಜ್ ಕುಮಾರ್, ಸಂಜನಾ ಆನಂದ್ ಹಾಗೂ ನೃತ್ಯ ಸಂಯೋಜಿಸಿರುವ ಮೋಳಿ ಈ ಹಾಡಿನ ಚಿತ್ರೀಕರಣದ ವೇಳೆ ಸಖತ್ ಎಂಜಾಯ್ ಮಾಡಿರೋದನ್ನು ವಿಡಿಯೋದಲ್ಲಿ ಕಾಣಬಹುದು. ಒಟ್ಟಾರೆ ಯಕ್ಕ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಉತ್ಸಾಹ ತಂದಿದೆ. ಮತ್ತೆ ಜನ ಚಿತ್ರಮಂದಿರಗಳತ್ತ ಬರ್ತಿದ್ದಾರೆ. ಪ್ರೇಕ್ಷಕರಿಂದ ಮತ್ತು ವಿಮರ್ಶಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದ ಯಕ್ಕ ಸಿನಿಮಾ ಗಳಿಕೆಯಲ್ಲೂ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಕರ್ನಾಟಕ ಟಾಕೀಸ್ ಸೇರಿದಂತೆ ಕನ್ನಡದ ಪ್ರಮುಖ ಚಿತ್ರಗಳಿಗೆ ಟ್ರ್ಯಾಕರ್ಗಳ ಪ್ರಕಾರ ಯಕ್ಕ ಸಿನಿಮಾ ಈಗಾಗಲೇ 10 ಕೋಟಿ ಗಳಿಸಿದೆ. ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ 10 ಕೋಟಿ ಗ್ರಾಸ್ ಗಳಿಸಿದ ಮೊದಲ ಸಿನಿಮಾ ಇದಾಗಿದೆ. ಈ ಗಳಿಕೆ ಇನ್ನೂ ಹೆಚ್ಚಾಗಲಿದೆ. ಎಲ್ಲ ಇಷ್ಟ ಆಗಿದೆ ಸರ್. ಫೈಟಿಂಗ್ ಆಗಿರ್ಬೋದು, ಡೈಲಾಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಸರ್ ಫುಲ್ ಸೆಂಟಿಮೆಂಟ್ ಇದೆ ಸರ್. ಫುಲ್ ಫೈಟಿಂಗ್ ಸೂಪರ್ ಆಗಿದೆ ಸರ್. ತಲೆಯಲ್ಲಿ ಒಬ್ಬ ಮೊಮ್ಮಗನಿಗೆ ಟಾಪ್ ಬರುತ್ತೆ. ತೆಲುಗಲ್ಲಿ NTR ಮೇಲೆ ಜೂನಿಯರ್ NTR, ಕನ್ನಡದಲ್ಲಿ ರಾಜ್ಕುಮಾರ್ ಆದ್ಮೇಲೆ ಜೂನಿಯರ್ ರಾಜ್ಕುಮಾರ್ ಬಂದವ್ರೆ. ಇನ್ನು ಇವತ್ತು ಯುವ, ಮುಂದೆ ಯುವ, ಯಾವತ್ತು ಯುವ. ತುಂಬಾ ಚೆನ್ನಾಗಿದೆ ಫಿಲಮ್. ಯುವರಾಜ್ ಕುಮಾರ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಯಕ್ಕ 100 ಡೇಸ್ ಪಕ್ಕ ಹೇಳ್ತಾರೆ. ಸಂಜನಾ ಅಕ್ಕ ಇನ್ನೊಂದು ಅಪ್ಪು ಸರ್ ನೆಕ್ಸ್ಟ್ ಜೀವಂತ ಬಂದಂಗೆ ಸರ್. ಬಹಳ ಖುಷಿ ಸರ್. ಸೂಪರ್ ಮೂವಿ ಸರ್. ಬಹಳ ಖುಷಿ ಆಯ್ತು ಸರ್. ಸೂಪರ್ 100 ಡೇಸ್ ಮಾಡ್ತಾರೆ. ಈಗ ಅಡ್ಡ ಬರಬೇಡಿ ನೀವು ಸರ್. ಹೇಳಿ ಹೇಗಿತ್ತು? ಒಂದೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸೂಪರ್ ಮೂವಿ. ಆಕ್ಷನ್ ಇದೆ. ಒಳ್ಳೆ ಫೈಟಿಂಗ್ ಅಂತೂ ಚಿಂದಾಗಿದೆ. ಪುನೀತ್ ನೋಡಿದ್ರೆ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಲಾಸ್ಟ್ ಅಲ್ಲಿ ಮಾತ್ರ ಒಂದು ಆಕ್ಟಿಂಗ್ ಮಾಡಿದೆ ಸರ್ ಯುವರಾಜ್ ಕುಮಾರ್ ಅವರು. ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹೀರೋ ಹುಟ್ಟಿದ್ದಾರೆ ಸರ್. ಫಸ್ಟ್ ಫಿಲಮ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಿಲ್ಲ ಅಂತಲ್ಲ, ಬಟ್ ಸೆಕೆಂಡ್ ಫಿಲಮ್ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಹೀರೋ ಹುಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಸೂಪರ್. ಒಬ್ನೇ ಶಿವ, ಒಬ್ನೇ ಯುವ. 100 ಡೇಸ್ ಪಕ್ಕ ಯಕ್ಕ. 100 ಡೇಸ್ ಪಕ್ಕ ಸಕ್ಕತ್ತಾಗಿದೆ ಸರ್ ಮೂವಿ. ಮೈ ರೋಮಗಳು ಬರ್ತಾವೆ, ಅಷ್ಟು ಚೆನ್ನಾಗಿದೆ ಯಕ್ಕ. 100 ಡೇಸ್ ಪಕ್ಕ. ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ ಬ್ರದರ್. ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ನೋಡಿದಾಗ ಜಾತಿ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತಿದ್ದು ಬೆಂಕಿ ಅಂತ ಮೂವಿ. ನಾನು ಸ್ಟಾರ್ಟಿಂಗ್ ಪೂಜೆ ಮಾಡೋಕೆ 10 ನಿಮಿಷ ಏನು ಬರೋ ಮೂವಿ ಹಿಂಗಾಯ್ತು ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಇಂಟರ್ವಲ್ಗಿಂತ ಒಂದು ಸೀನ್ ಬರುತ್ತೆ ಮುಂಚೆ, ಒಂದು 5 ನಿಮಿಷ ಮುಂಚೆ. ಇಡೀ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಿಗೆ ಅಭಿಮಾನಿಗಳು ಯಾಕೆ ಬಂದಿರ್ತಾರೆ ಹೇಳಿ? ಕಿರ್ಚಾಡಿ ಕೂಗಾಡಿ ಹಬ್ಬ ಮಾಡಕ್ಕೆ ಬಂದಿರ್ತಾರೆ. ಬಟ್ ಅದೊಂದು ಸೀನು ಪಿನ್ ಡ್ರಾಪ್ ಸೈಲೆನ್ಸ್ ಗುರು.
ಪಿನ್ ಡ್ರಾಪ್ ಸೈಲೆನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಇಡೀ ಥಿಯೇಟರ್ ಹೌಸ್ಫುಲ್ ಗಾಂಧಿನಗರದಲ್ಲಿ ಈ ತರ ಪಿನ್ ಡ್ರಾಪ್ ಸೈಲೆನ್ಸ್ ಮಾಡ್ಸಕ್ಕೂ ಆ ಕತೆಗೆ ಒಂದು ತಾಕತ್ತು ಬೇಕು ಗುರು. ಆ ತಾಕತ್ತು ಈ ಅಕ್ಕ ಮೂವಿಗಿದೆ ಗುರು. ಒಬ್ರು ಒಂದು ಸೀಟಿನಿಂದ ಅಲ್ಲಾಡಲ್ಲ, ಇಂಟರ್ವ್ಯೂ ಅಲ್ಲಿ ಜೋಸಿ ಪಾಪ್ಕಾರ್ನ್ ತಗೊಳಕ್ಕೂ ಹೋಗಲ್ಲ ಗುರು. ಆ ತರ ಇಟ್ಬಿಟ್ಟು ಸ್ಟೋರಿನ ನಾನು ಯುವ ರಾಜ್ಕುಮಾರ್ ಅವ್ರಿಗೆ 2ನೇ ಮೂವಿ ಇರ್ಬೋದು, ನಾನು ಅವ್ರ ಕರಿಯರ್ ಅಲ್ಲಿ ಇನ್ನು 1000 ಮೂವಿ ಮಾಡ್ಲಿ, ಈ ತರ ಬೆಸ್ಟ್ ಮೂವಿ ಮಾಡಕ್ ಸಾಧ್ಯನೇ ಇಲ್ಲ ಗುರು ಅವ್ರ ಕರಿಯರ್ ಅಲ್ಲಿ. ಆಕ್ಚುಲಿ ಟ್ರೈಲರ್ ನೋಡಿ ಹೇಳ್ತಿದ್ರು ಏನ್ ಗುರು ಟ್ರೈಲರ್ ಹಿಂಗೈತೆ, ನಮ್ಗೆ ಹೀರೋ ಮೇಲೆ ನಂಬಿಕೆ ಇಲ್ದವ್ರು ಇದ್ರು ಬೇರೆ ಟ್ರೈಲರ್ ಇಟ್ಟಿರ್ತಾರೆ ಅಂತ. ಗುರು ವಾಟ್ಸ್ಆಪ್ ಗುರು ನೀವೇ ಡೈರೆಕ್ಟರ್ ಸರ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಉಳಿಸ್ಬಿಟ್ಟೆ ದೇವರನ್ನ ಹೇಳ್ತೀನಿ. ಇತ್ತೀಚೆಗೆ ಸಿನಿಮಾ ರಿಲೀಸ್ ಆಯ್ತಲ್ಲ ಮಹಾದೇವ ಸೂಪರ್ ಹಿಟ್ ಆಯ್ತು. ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತೆ ಮೇಲೆ ಬರ್ತೈತೆ. ಈ ತರ ಡೈರೆಕ್ಟರ್ಗಳು ಬೇಕು ಗುರು. ಮತ್ತೆ ಯುವ ರಾಜ್ಕುಮಾರ್ ಅವರು ಮಸ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಾವು ಪ್ರತಿಯೊಬ್ಬ ಹುಡುಗರಿಗೆ ಹೇಳೋದು ಒಂದೇ ಮಾತು ಗುರು, ಬೆಂಗಳೂರು ದುಡಿಯಕ್ಕೆ ಬಂದಿದ್ದೀರಾ, ದಯವಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಮಗ ಆಗಿರಿ, ದಯವಿಟ್ಟು ನಿಮ್ಮ ಮೃಗ ಆಗಿರಬೇಡಿ, ದಯವಿಟ್ಟು ಎಕ್ಕ ಸಿನಿಮಾ ನೋಡಿದ್ರು. ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ರೌಡಿಸಮ್ ಇದೆ ಗುರು. ಗುರು ಟಗರು ಜಾಕಿ ಅದ್ದೂರಿ ಎಲ್ಲ ಮಿಕ್ಸ್ ಗುರು, ಎಲ್ಲ ಸಖತ್ತಾಗಿದೆ. ಬಟ್ ನೋಡ್ತಾ ಇದ್ರೆ 1 ನಿಮಿಷ ಆ ಕಡೆ ಈ ಕಡೆ ಯಾರು ಕದ್ಲಲ್ಲ ಗುರು. ದೇವರಣ್ಣ ಹೇಳ್ತೀನಿ 2 ಸಲ ನೋಡ್ತಾರೆ. ಎಲ್ಲ ಸಿನಿಮಾನ ಒಂದೊಂದ್ಸಲ ನೋಡಿ ಖುಷಿ ಪಟ್ಟರೆ ಸಿನಿಮಾನ 2 ಸಲ ನೋಡ್ತಾರೆ ಅಂದ್ರೆ ಅದ್ರಲ್ಲೂ ಬಾಯ್ಸ್ ಇದಾರಲ್ಲ ಅವರು ಇದರಷ್ಟು ಇಷ್ಟಪಡೋ ಮೂವಿ ಬೇರೆ ಯಾವ್ದು ಬರಲ್ಲ ಅನ್ಕೋತೀನಿ ಬ್ರದರ್. ಯುವ ರಾಜ್ಕುಮಾರ್ ಅವ್ರಿಗೆ ಇದೊಂದು ಟರ್ನಿಂಗ್ ಪಾಯಿಂಟ್. ಈ ಡೇಟ್ ನ ಫ್ರಂಟ್ ಲೈನ್ ಅಲ್ಲಿ ಬರ್ದಿಟ್ಕೊಂಡ್ಬಿಡಕ್ಕೆ ಹೇಳಿ ಯುವ ರಾಜ್ಕುಮಾರ್ ಅವ್ರಿಗೆ ನಿಮ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಡೇಟ್. ಯಾಕಲ್ಲ ಟರ್ನಿಂಗ್ ಪಾಯಿಂಟ್ ಈ ಡೇಟ್ ಅವ್ರಿಗೆ ಯುವ ರಾಜ್ಕುಮಾರ್ ಅವ್ರಿಗೆ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.